ವೀಕ್ಷಕರೇ, ಇದು ಪ್ರಜಾವಾಣಿಗ ಮೊದಲ ಸುದ್ದಿ ಈ ರೀತಿ ಆಗಿದೆ. ಕಾವೇರಿ ಕಣಿವೆಗೆ ಮೋಡ ಬಿತ್ತನೆ, ಜಲಾನಯನ ಪ್ರದೇಶಗಳ ಶಾಸಕರ ಒತ್ತಡ, ತಜ್ಞರ ಸಲಹೆ ಪಡೆಯುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ತುಂಬಾ ದಿನಗಳಿಂದಲೂ ರೈತರು ಮತ್ತೆ ಜನಪ್ರತಿನಿಧಿಗಳು ಈ ಬೇಡಿಕೆಯನ್ನ ಇಡ್ತಾ ಇದ್ರು. ಮಳೆನೇ ಇಲ್ಲ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಬೆಳೆ ಬೆಳೆಯೋದಕ್ಕಾಗ್ತಾಗಿಲ್ಲ, ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ಹೀಗೆ ಆದರೆ ಕಷ್ಟ ಆಗತ್ತೆ, ಭೂಮಿ ಎಲ್ಲ ಬರದಾಗ ಹೋಗ್ಬಿಟ್ಟಿದೆ, ಏನು ಮಾಡೋದು ಅಂತ. ಸೊ ಮೋಡ ಬಿತ್ತನೆ ಮಾಡಿ ಅಂತ. ಹೌದು, ನಮ್ಮಲ್ಲೇನೆ ಅಂದರೆ ನಮ್ಮ ರಾಜ್ಯದಲ್ಲೇ ಕೆಲವು ಭಾಗಗಳಲ್ಲಿ ನಿಮಗೆ ವಿಪರೀತ ಮಳೆ ಆಗ್ತಾ ಇದೆ, ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಕೆಲವು ಜಿಲ್ಲೆಗಳಲ್ಲಿ ಮಳೆಯೇ ಇಲ್ಲ. ಸೊ ಹಾಗಾಗಿ ಈಗ ಮೋಡ ಬಿತ್ತನೆ ಅನ್ನೋದೊಂದು ಆಪ್ಷನ್ಸ್ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಈಗ ತಜ್ಞರ ಸಲಹೆ ಪಡೆಯುವುದಕ್ಕೆ ಅಂತ ಮುಂದಾಗಿರುವಂಥದ್ದು. ಏನೇನು ಪ್ಲ್ಯಾನ್ ನಡೀತಿದೆ ನೋಡೋಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ತೀವ್ರ ಮಳೆಯ ಕೊರತೆಯಿಂದಾಗಿ ಜಲಾಶಯಗಳು ಬರಿದಾಗ್ತಾ ಇರುವಂಥ ಕಾರಣ ಮೋಡ ಬಿತ್ತನೆ ಮಾಡುವ ಬಗ್ಗೆ ಸರ್ಕಾರ ಚಿತ್ತ ಹರಿಸಿದೆ. ಕೆಆರ್ಎಸ್, ಕಬಿನಿ, ಹಾರಂಗಿ ಹಾಗೂ ಹೇಮಾವತಿ ಜಲಾಶಯಗಳ ಸ್ಥಿತಿಗತಿಗಳ ಬಗ್ಗೆ ಚರ್ಚಿಸೋಕೆ ಮೈಸೂರು, ಮಂಡ್ಯ ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಭೆಯು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ವಿಧಾನಸೌಧದಲ್ಲಿ ನಡೆದಿದೆ. ಮೋಡ ಬಿತ್ತನೆ ಮಾಡುವ ಬಗ್ಗೆ ವಿಷಯ ತಜ್ಞರಿಂದ ಸಲಹೆ ಪಡೆದು ಮುಂದಡಿ ಇಡೋದಕ್ಕೆ ಈ ನಿರ್ಧಾರವನ್ನ ಮಾಡೋದಕ್ಕೆ ಅಂತ ಸಭೆನೇ ಮಾಡಿದ್ದು. ಕಳೆದ 120 ವರ್ಷಗಳಲ್ಲಿ ಮೈಸೂರು, ಮಂಡ್ಯ ಪ್ರದೇಶ ಇಷ್ಟೊಂದು ತೀವ್ರ ಬರ ಯಾವತ್ತೂ ಕಂಡಿರ್ಲಿಲ್ವಂತೆ ನೋಡಿ. 120 ವರ್ಷಗಳಲ್ಲಿ ಈ ಥರ. ಆಮೇಲೆ ನಿಮಗೆ ಮಂಡ್ಯ, ಮೈಸೂರು ಈ ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ. ನಿಮಗೆ ಅಗೇನ್ ಈ ಕಡೆ ನೋಡಿ, ಕರಾವಳಿ ಆಗಿರ್ಬೋದು, ಮಲೆನಾಡು ಭಾಗ ಆಗಿರ್ಬೋದು, ಈ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಬಟ್ ನಿಮಗೆ ಮೈಸೂರು, ಮಂಡ್ಯ ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ. ಮತ್ತು ಅದನ್ನು ಹೊರತುಪಡಿಸಿದ್ರೆ ಹೊರಗಿನ ರಾಜ್ಯದಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು, ಕೇರಳ ಆಗಿರ್ಬೋದು, ಈ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಸೊ ನಮಗೆ ಮಳೆ ಆಗದೆ ಇರುವಂಥ ಪ್ರದೇಶ ಅಂತಂದರೆ ಅದು ಕಾವೇರಿ ಕಣಿವೆಗಳಲ್ಲೇ. ಸೊ ಹೀಗಿರಬೇಕಾದ್ರೆ ಮೋಡ ಬಿತ್ತನೆ ಮಾಡೋಣ ಅನ್ನುವಂಥ ಪ್ಲ್ಯಾನು. ಇದನ್ನು ನಿಭಾಯಿಸೋಕೆ ಏನು ಕ್ರಮ ಕೈಗೊಳ್ಳಲಾಗಿದೆ ಅಂತ ಕೇಂದ್ರ ಹವಾಮಾನ ಇಲಾಖೆ ಮಳೆ ಕೊರತೆಯ ಮುನ್ಸೂಚನೆಯನ್ನು ನೀಡ್ತಿಲ್ವೇ ಅಂತಲೂ ಕೂಡ ಶಾಸಕರು ಪ್ರಶ್ನೆಗಳನ್ನು ಮಾಡಿದರು. ಆಗ ಅಧಿಕಾರಿಗಳು ಕಾವೇರಿ ಅಚ್ಚುಕಟ್ಟು ಪ್ರದೇಶದ ಜಲಾನಯನ ನೀರಿನ ಸಂಗ್ರಹದ ಮಾಹಿತಿಯನ್ನ ಸಭೆಯಲ್ಲಿ ನೀಡಿದ್ರು ಅಂತ ಮಾಹಿತಿ ಸಿಗ್ತಾ ಇದೆ. ಕಾಂಗ್ರೆಸ್ನ ರಮೇಶ್ ಬಂಡಿಸಿದ್ದೇಗೌಡ ಮಾತನಾಡಿ, ಕಾವೇರಿ ಜಲಾನಯನ ಪ್ರದೇಶದ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆ ಮಾಡಿದ್ರೆ ಅನುಕೂಲ ಆಗತ್ತೆ ಅಂತ ಹೇಳಿದ್ದಾರೆ. ಮುಂದಾಲೋಚನೆ ಇಲ್ಲದೇನೆ ಮೋಡ ಬಿತ್ತನೆ ಮಾಡುವುದು ಸರಿಯಲ್ಲ. ಎರಡೂ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಸಿಒಗಳು, ಕೃಷಿ ಮತ್ತು ಇತರ ತಜ್ಞರನ್ನು ಒಳಗೊಂಡಂತೆ ಒಂದು ಸಮಿತಿಯನ್ನು ರಚಿಸಿ ಸಲಹೆಯನ್ನು ಪಡೆಯುವುದು ಸೂಕ್ತ. ಪೂರಕ ಸಲಹೆ ನೀಡಿದ್ರೆ ಮೋಡ ಬಿತ್ತನೆ ಮಾಡಬಹುದು ಅಂತ ವಿಧಾನ ಪರಿಷತ್ನ ಕಾಂಗ್ರೆಸ್ನ ಸದಸ್ಯ ದಿನೇಶ್ ಗೂಳಿಗೌಡ ಅವರು ಸಲಹೆಯನ್ನ ನೀಡಿದ್ದಾರೆ ಅಂತ. ಅಂದ್ರೆ ನಿಮಗೆ ರ್ಯಾಂಡಮ್ ಆಗಿ ಮೋಡ ಬಿತ್ತನೆ ಮಾಡ್ಬಿಡೋಣ ಅನ್ನೋಕ್ಕಾಗಲ್ಲ. ಒಂಚೂರು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಮಳೆನೇ ಬರಲ್ವಾ, ಇನ್ನೊಂದು ವಾರ ಕಾಯೋಣವಾ, ಇನ್ನು 2 ವಾರ ಕಾಯೋಣವಾ? ಸೊ ಮೋಡ ಬಿತ್ತನೆ ಮಾಡಿದ್ರೆ ಅದರಿಂದ ಅದು ಕೃತಕವಾಗಿ ಆಗುವಂಥ ಮಳೆ ಅಲ್ವಾ. ಸೊ ಅದರಿಂದ ನಿಮಗೆ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗುತ್ತೆ ಅದನ್ನೆಲ್ಲನೂ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸುಮ್ಮನೆ ಓಕೆ ಮಾಡಿಬಿಡೋಣ ಅನ್ನೋ ಲೆಕ್ಕಾಚಾರ ಅಲ್ಲ. ಅದನ್ನೇ ಅವ್ರು ಇಲ್ಲಿ ಹೇಳಿದ್ದಾರೆ. ಇನ್ನು ಇದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಸಮ್ಮತಿ ಸೂಚಿಸಿದ್ರು ಅಂತ ಹೇಳಾಗ್ತಿದೆ. ಹೌದು, ಒಂದು ಸಮಿತಿ ರಚನೆ ಮಾಡೋದು, ಅಧಿಕಾರಿಗಳ ಜೊತೆಗೆ ಮಾತಾಡೋದು, ಎಲ್ಲ ಚರ್ಚೆ ಮಾಡೋದು, ಆಮೇಲೆ ಬೇಕಾ ಬೇಡವಾ ಅನ್ನೋದನ್ನು ನೋಡೋದು ಅಂತ ಅದಕ್ಕೆ ಅವ್ರು ಓಕೆ ಅಂದಿದ್ದಾರಂತೆ. ಕೆಆರ್ಎಸ್ ಮತ್ತು ಇತರ ಜಲಾಶಯಗಳಲ್ಲಿ ಲಭ್ಯವಿರುವಂಥ ನೀರನ್ನು ಮೈಸೂರು, ಮಂಡ್ಯ ಜಿಲ್ಲಾ ಬೆಳೆಗೆ ಬಿಡಬೇಕು. ಈ ಹಿಂದೆ ಕಡಿಮೆ ಪ್ರಮಾಣದಲ್ಲಿ ನೀರು ಇದ್ದಾಗ್ಲೂ ಬೆಳೆಗಳಿಗೆ ನೀರು ಬಿಟ್ಟ ಉದಾಹರಣೆಗಳಿದೆ. ಅದರಿಂದ ತಕ್ಷಣವೇ ನೀರು ಬಿಡೋದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಶಾಸಕರು ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದಾರಂತೆ. ಇನ್ನು ಈ ವಿಚಾರವನ್ನು ಮುಖ್ಯಮಂತ್ರಿಯವರ ಗಮನಕ್ಕೆ ತರ್ತೇನೆ ಅಂತ ರಾಮಲಿಂಗಾರೆಡ್ಡಿ ಭರವಸೆಯನ್ನು ನೀಡಿದ್ರು ಅಂತ ಮೂಲಗಳು ಹೇಳಿದೆ. ಸಭೆಯ ಬಳಿಕ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳಲ್ಲಿ ಲಭ್ಯವಿರುವಂತಹ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಿಕೊಳ್ಳಲಾಗತ್ತೆ ಹೊರತು ಈ ಕೃಷಿ ಚಟುವಟಿಕೆಗಳಿಗೆ ಇಲ್ಲ ಅಂತ ಹೇಳಿದ್ದಾರೆ. ಕಳೆದ 1 ವಾರದಿಂದ ಈ ಜಲಾಶಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವುದು ಒಳ್ಳೆಯ ಬೆಳವಣಿಗೆ. ನಾಲೆಗಳಿಗೆ ನೀರು ಹರಿಬೇಕು ಅಂತ ರೈತರು ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಜಲಾಶಯಗಳಿಗೆ ಮುಂದಿನ 15 ದಿನಗಳ ಕಾಲ ಈಗ ಹರಿದು ಬರ್ತಾ ಇರುವಂತಹ ಪ್ರಮಾಣದಲ್ಲೇ ನೀರು ಹರಿದು ಬಂದ್ರೆ ನಾಲೆಗಳಿಗೆ ನೀರು ಹರಿಸೋಕೆ ಪರಿಶೀಲಿಸಬಹುದು ಅಂತ ಭರವಸೆ ನೀಡಿದ್ರು. ಇನ್ನು ಇದೇ ತಿಂಗಳ 15ರಂದು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ಇದೆ. ಅಲ್ಲಿ ಏನ್ ತೀರ್ಮಾನ ಆಗತ್ತೆ ಎಂಬುದನ್ನು ಕಾದು ನೋಡೋಣ. ಮುಂದಿನ 15 ದಿನ ಮಳೆ ಆದ್ರೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗುತ್ತೆ, ಆಗ ಯಾವ ಸಮಸ್ಯೆಯೂ ಆಗುವುದಿಲ್ಲ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಅನ್ನೋದಾಗ್ತಾ ಇದೆ. ಇನ್ನು
ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಸಚಿವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ಹೇಳಿದ್ದಾರೆ ಅಂದರೆ, ಕೆಲವು ಶಾಸಕರು ಮೋಡ ಬಿತ್ತನೆ ಮಾಡಿಸಬೇಕು ಅಂತ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ. ಅವರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಿ ತಜ್ಞರ ಸಲಹೆಯನ್ನು ಪಡ್ಕೊಳ್ಳೋದು ಸೂಕ್ತ ಅಂತ ತೀರ್ಮಾನಿಸಲಾಯಿತು ಅಂತ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ಅವರು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ನೀರಿನ ಲಭ್ಯತೆ ಕುಡಿಯಲು ಕೂಡ ಸಾಲದು ಅಂತ ರೆಡ್ಡಿ ಕಳವಳ ವ್ಯಕ್ತಪಡಿಸ್ತಾ ಇರೋದು. ರಾಜ್ಯದ ಕೆಆರ್ಎಸ್, ಕಬಿನಿ, ಹಾರಂಗಿ ಹಾಗೂ ಹೇಮಾವತಿ ಜಲಾಶಯಗಳಲ್ಲಿ 15,761 ಟಿಎಂಸಿ ಅಡಿ ನೀರಿನ ಸಂಗ್ರಹ ಇದ್ದು, ಇದು ಮುಂದಿನ 3 ತಿಂಗಳ ಕುಡಿಯುವ ನೀರಿನ ಅಗತ್ಯ ಪೂರೈಸಕ್ಕೆ ಸಾಕಾಗುವುದಿಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಜೂನ್ 30ರ ನಂತರ 4 ಜಲಾಶಯಗಳಿಗೆ 4.5 ಟಿಎಂಸಿ ಅಡಿ ನೀರು ಹರಿದು ಬಂದಿದ್ದು, ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ 2.915 ಟಿಎಂಸಿ ಅಡಿ ಹರಿವು ದಾಖಲಾಗಿತ್ತು. ಬೆಂಗಳೂರು, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ ಸೇರಿದಂತೆ ವಿವಿಧ ನಗರಗಳ ಕುಡಿಯುವ ನೀರಿನ ಅಗತ್ಯ ಪೂರೈಸೋಕೆ ಲಭ್ಯವಿರುವ ನೀರನ್ನ ಸಂರಕ್ಷಿಸುವುದು ಅನಿವಾರ್ಯ ಅಂತ ಅವರು ಇದೇ ಸಂದರ್ಭದಲ್ಲಿ ಪ್ರತಿಪಾದಿಸಿದ್ದಾರೆ ಅನ್ನೋದನ್ನು ಹೇಳಲಾಗಿದೆ. ಒಟ್ಟಲ್ಲಿ ಒಂಚೂರು ಚರ್ಚೆ ಆಗಿದೆ. ನೋಡಬೇಕಾಗತ್ತೆ ಸಮಿತಿಗೆ ಏನು ಹೇಳುತ್ತೆ. ಓಕೆ, ಮೋಡ ಬಿತ್ತನೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ, ಮೋಡ ಬಿತ್ತನೆ ಮಾಡಿ ಅನ್ನೋದನ್ನು ಸಮಿತಿ ಹೇಳುತ್ತಾ ಅಥವಾ ಇನ್ನೊಂದೆರಡು ವಾರಗಳ ಕಾಲ ಕಾಯೋಣ ಅಂತ ಹೇಳುತ್ತಾ, ಅದು ಏನಾಗುತ್ತೆ ಅಂತ ನಾವು ನೋಡಬೇಕಾಗತ್ತೆ.